ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ದಂಡಿ ಜನಕ್ಕೆ ಡೌಟು, 26 ತರ್ಪಣಮ 27 ಅಂತ ಹಾಕಿದ್ದಾರಲ್ಲ ಕ್ಯಾಲೆಂಡ್ರಲ್ಲಿ. ಆಮೇಲೆ ಬೇರೆ ಕ್ಯಾಲೆಂಡರ್ಲಿ ನೋಡಿದೆ ಅಂತಂದರೆ ತಮಿಳ್ ಕ್ಯಾಲೆಂಡ್ರಲ್ಲಿ, ಇಂಗ್ಲೀಷ್ ಕ್ಯಾಲೆಂಡ್ರಲ್ಲಿ 8 ಅಮಾವಾಸ್ಯೆ ಬರುತ್ತೆ. ಎಲ್ಲ 26 11 ಗಂಟೆ ಬರುತ್ತೆ. ಮರನೇ ದಿನ 27 ಬೆಳಿಗ್ಗೆ 8 ಗಂಟೆವರೆಗಿತಾ ಇದೆ. ತರ್ಪಣ ಕೊಡಬೇಕಾ ಇಲ್ಲವಾ ದಂಡ್ಯ ಸಂದೇಹ. ಅದಕ್ಕೆ ಈ ವಿಡಿಯೋ ಹಾಕ್ತಾ ಇದ್ದಾನೆ ನೋಡಿ. ಇದು ಕ್ಲಿಯರಾಗಿ ತೋರ್ಸೋಕ್ಕೋಸ್ಕರ ಇದು ಮಾಧ್ವ ಸಂಪ್ರದಾಯದಲ್ಲಿ ಮೊದಲು ಬಂದೆ ಪಂಚಾಂಗ ಕ್ಯಾಲೆಂಡರ್ ಎರಡುವೆ. ಇದು ಇದ್ದವರೆಗೂ ಯಾವ ತೊಂದರೂ ಇಲ್ಲ, ಹೇಳಿದ್ರೆ ಸರಿ ಹಾಗೆಂತ ಹೊರಟೋಡೋರು. ಯಾಕಂದರೆ ನೋಡಿ ಎಲ್ಲ ಕ್ಲಿಯರಾಗಿ ಹಾಕಿದ್ದಾರೆ. ಮಾಧ್ವ ಶ್ರೀರಂಗಂ ಪಂಚಾಂಗ ಒಂದು. ಎರಡನೇದು ನಮಗೆ ನಾವು ಬೇಸಿಕ್ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಇಂಥ ಮಾದರಿ ನಮ್ಮ ತೆಲುಗು ವರ್ಣಪಿರಪ ಪ್ರಕಾರ ಬರುವ ತಿಂಗಳನ್ನು ನಾವು ಯುಗಾದಿಯಿಂದ ಆರಂಭಿಸಿ ಆ ತಿಂಗಳು ಇದೆಲ್ಲ ತೆಳೆದಿಟ್ಟುಕೊಂಡಿರಬೇಕು. ಚಿತ್ರ ತಿಂಗಳು ಬೇರೆ, ಚೈತ್ರ ತಿಂಗಳು ಬೇರೆ, ವೈಶಾಖ ತಿಂಗಳು ಬೇರೆ, ವೈಕಾಸಿ ತಿಂಗಳು ಬೇರೆ. ಅದನ್ನು ಎಲ್ಲರೂ ಮೊದಲೇ ಅದನ್ನು ಕರೆಕ್ಟಾಗಿ ತೆಲ್ಕೊಬೇಕು. ಸುಮ್ಮನೆ ದಂಡಿಯ ಟೈಮ್ ಇದೆ, ಬೇಕಾಷ್ಟು ಕರೆಕ್ಟಾಗಿ ನೋಡಿ ತೆಲಕಂಡ್ರೆ ತಾನೇ ಈ ಡೌಟೆಲ್ಲ ಬರಲಾಗಿರೋದು. ಬಂದರೆ ಇನ್ನೊಬ್ಬರಿಗೆ, ನೀವು ಬರೋವಂಥವ್ರಿಗೆ ನೀವು ಹೇಳಬಹುದು ನೋಡಿ. ವಿಶ್ವಾವಸು ನಾಮ ಸಂವತ್ಸರಂ ವೈಶಾಖ ಮಾಸಂ ಆಯಿತಾ. ವೈಶಾಖ ಮಾಸಂ ವಿಶ್ವಾಸ ಸಂವತ್ಸರಂ ಶುಕ್ಲಪಕ್ಷಂ. ಇಲ್ಲಿಂದ ಬಂದರೆ ಕೃಷ್ಣ ಪಕ್ಷ. ಹಾಗೆ ಇಲ್ಲಿ ಬಂದರೆ 26 ಇಲ್ಲಿ ನೋಡಿರಿ ಅಂತಂದರೆ ನಿಮಗೆ ನೋಡಿ 30 ಅಂತ ಹಾಕಿದ್ದಾರೆ. 30 ನಂಬರ್ 30 ತಿಥಿ ಚತುರ್ದಶಿ ಅಂತ ಹಾಕಿದ್ದಾರೆ. ಈ ನಂಬರ್ ನೋಡಿಕಿಲ್ರಿ, ಈ ತಿಥಿ ಬರದಿರೋದು ನೋಡಿಕಿಲ್ರಿ. ಇದು ನಂಬರ್ ಎഴുത്ത് ಹಾಗೇ ಬೆಲ್ಲದ ನೋಡ್ರಿ. ಇಲ್ಲಿ ನೋಡ್ರಿ ಏನು ಹಾಕಿದ್ದಾರೆ. ಇಲಕ್ಕத்தில் குறிப்பிட்ட ತಿಥಿ ಶ್ರಾರ್ಧத்திற்கு ಉರಿಯದು ಅಂದರೆ ಏನು, 30ನೇ ತೇದಿ ಇಲಕ್ಕಂ ಹಾಕಿ ಅಂದರೆ 30 ಅಂತ ಹಾಕಿದ್ದಾರೆ. 26 30 ಅಂತಂದರೆ ಅಮಾವಾಸ್ಯೆ ಅಂತ ಅರ್ಥ ನೋಡಿ. ಯಾಕಿದು ಅಂತಂದರೆ ಶುಕ್ಲಪಕ್ಷಂ. ಪ್ರಥಮ ಅಂದರೆ 1, ದ್ವಿತೀಯ ಅಂತಂದರೆ 2, ತೃತೀಯ ಅಂದರೆ 3, ಚತುರ್ಥಿ ಅಂದರೆ 4. ಇದೆಲ್ಲ ನಂಬರ್ಸ್ ಅಷ್ಟೇ. ಇವಾಗ 30 ಅಮಾವಾಸ್ಯೆ ತಿಥಿ ಯಾವತ್ತು ಮಾಡಬೇಕು, 26ನೇ ತೇದಿ ಮಾಡಬೇಕು. ಚತುರ್ದಶಿ ಅಂದರೆ 14 ನೋಡಿ. ಆ 14 ನಂಬರ್ ಹಾಕಿದರೆ ಅದು ಚತುರ್ದಶಿ ಅಂತ. ಚತುರ್ದಶಿ ತಿಥಿ 25 ಮಾಡಬೇಕು. ನಾನು ಹೇಳೋದು ಮಾಧ್ವ ಬಂಧುಳಿ. ಯಾಕದು ತಿಥಿ ಹಾಗೆ ಮಾರತ್ತೆ ಅಂದರೆ ಇಲ್ಲಿ ನೋಡ್ರಿ. ಇಲಕ್ಕಂ ಅಂದರೆ ನಂಬರ್. இலக்கத்தில் குறிப்பிட்ட திதி ಶ್ರಾರ್ಧத்திற்கு ಉರಿಯದು. எழுத்தால் குறிப்பிட்ட ತಿಥಿ ಸ್ನಾನ ಸಂಧ್ಯಾವಂದನத்திற்கு ಉರಿಯದು. ಹಾಗೆಂದರೆ ಪೂಜೆ ಇತ್ಯಾದಿಗಳಿಗೆ ಬೇರೆ. ಒಂದೊಂದು ಸಲ ಒಂದೇ ಎಲ್ಲದಕ್ಕೂ ಒಂದೇ ಮಾರಿ ಬರೋದು, ಒಂದೊಂದು ಸಲ ಟೈಮ್ ಮಾರೋದದು. ಸಂದರ್ಭದಲ್ಲಿ ಮಾತ್ರ ಅದು ಮಾರೋದದು. ಇಲಕ್ಕಂ ಅಂದರೆ ನೋಡಿರಿ. ಇವಾಗ ಬೇರೆ ನೀವು ಇದೆಲ್ಲ ಬೇರೆ ಏನಾರು ವೈಶ್ವದೇವ ಇತ್ಯಾದಿಗಳು ಹೇಳೋವೆಲ್ಲ ಚತುರ್ದಶಿ ಅಂತ ಹೇಳಬೇಕು. ಶ್ರಾರ್ಧ ಮಾಡೋವಂಥವ್ರು, ತರ್ಪಣ ಬಿಡುವಂಥವ್ರು ಇವತ್ತೇ ಮಾಡಬೇಕು ನೋಡಿ. ಇನ್ನೂ ನೋಡಿ, ಇದಕ್ಕೆ ಇನ್ನೊಂದು ಪ್ರೂಫ್ ಇದೆ ನೋಡಿ. 26 ದರ್ಶಂ ತಿಲತರ್ಪಣಂ. 26 ದರ್ಶಂ ತಿಲತರ್ಪಣಂ ಅಂದರೆ 26ನೇ ತೇದಿ ಸೋಮವಾರ. 26ನೇ ತೇದಿ ಸೋಮವಾರ ದರ್ಶಂ ತಿಲತರ್ಪಣಂ. 26 ದರ್ಶಂ ತಿಲತರ್ಪಣಂ ಅಂದರೆ ದರ್ಶಂ ಅಂದರೆ ಅಮಾವಾಸ್ಯೆ. ಅವತ್ತಿನ ದಿನ ದರ್ಶಂ ಅಂದರೆ ಅಮಾವಾಸ್ಯೆ. ದರ್ಶ ಅಂದರೆ ನೋಡೋದು ಅಂತ ಒಂದು ಅರ್ಥ. ಸೂರ್ಯ ಚಂದ್ರ ಇಬ್ಬರು ನೇರ ನೋಡಿಕೊಂಡ್ರು ಅಂದರೆ ಅದಕ್ಕೆ ಅಮಾವಾಸ್ಯೆ ಅಂತ ಅರ್ಥ. ಅದಕ್ಕೆ ದರ್ಶ ಅಂತ ಅರ್ಥ ಅದಕ್ಕೆ. ಆಮೇಲೆ ಏನು ರೀ 27 ಬೇರೆ ಏನು ಅಮಾವಾಸ್ಯೆ ಹಾಕಿದೆ ಹಾಗೆಂಬ ಪಕ್ಷದಲ್ಲಿ ಇಲ್ಲಿ ಬರಬೇಕು. ಅಮಾವಾಸ್ಯೆ ಹಾಕಿದ್ದಾರಿಯಾ ಇವತ್ತು ಪೂಜೆ ಮಾಡೋದಕ್ಕೆ, ನೀವು ಸ್ನಾನ ಮಾಡೋದ್ರೆ ಇವತ್ತು ಅಮಾವಾಸ್ಯೆ ಅಂತ ಹೇಳಿಕೊಬೇಕು. ಆದರೆ ತರ್ಪಣ ಇಲ್ಲ ಅವತ್ತು. ಶ್ರಾರ್ಧಕ್ಕೆ ಬೇರೆ, ಸ್ನಾನ ಸಂಧ್ಯಾವಂದನಕ್ಕೆ ಬೇರೆ. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಸ್ನಾನ ಸಂಧ್ಯಾವಂದನ ಬೇರೆ, ಶ್ರಾರ್ಧ ಎಂಬುದು ಬೇರೆ. 2 ತಿಥಿ ನೋಡಿಕೊಬೇಕು ಆಯಿತಾ. ಹಾಗಿತ್ತು ಪ್ರಥಮ ಅಂತ ಹಾಕಿದ್ದಾರೆ. ಆದ ಕಾರಣ ಪೂಜೆ ಸ್ನಾನ ಸಂಧ್ಯಾವಂದನಕ್ಕೆಲ್ಲ ಬೇರೆ ಸಂಕಲ್ಪ ಅಂದರೆ ಅಮಾವಾಸ್ಯೆ ತಿಥಿ 27. ತಿಥಿ ಮಾಡುವಂಥವ್ರು, ತರ್ಪಣ ಕೊಡುವಂಥವ್ರು 26 ಕೊಡಬೇಕು. ಇದು ಒಂದು ಸಂಸ್ಕೃತ ತಿಳಿದವರಿಗೆ ಇದು ಹೇಳ್ತಾನೆ.
ವೈಶಾಖ ಮಾಸ ವಿಶ್ವಾವಸು ನಾಮ ಸಂವತ್ಸರ. ವೈಶಾಖ ಮಾಸ ಕೃಷ್ಣ ಪಕ್ಷ 26 ದರ್ಶ ಅನ್ವಾಧಾನಂ. ದರ್ಶ ಅಂತಂದರೆ ತರ್ಪಣ ಕೊಡೋ ದಿವಸ ಹೇಳಿದ್ದೇನಲ್ಲ ಆಯಿತಾ. ಹಾಗೆ 27 ಧನಿಷ್ಠ ಪಂಚಕ ಸಮಾಪ್ತಿ ವಿಷ್ಣು ಪಂಚಕ. ಭಾವುಕ ಅಮಾವಾಸ್ಯೆ ಅಂತ ಹಾಕಿದ್ದಾರೆ ನೋಡಿರಿ, ಅಮಾವಾಸ್ಯೆ ಅಂತ ಹಾಕಿದ್ದಾರೆ ಇಲ್ಲಿ. ಪೂಜೆ ಸಂಧ್ಯಾವಂದನಕ್ಕೆಲ್ಲ ಅಮಾವಾಸ್ಯೆ 27. 26 ದರ್ಶ, ಆವತ್ತಿನ ದರ್ಶ ಅಂದರೆ ತರ್ಪಣ ಕೊಡುವ ದಿವಸ ಹಾಗೆ ಅಂತ. ಹೀಗೆ ಒಂದು ಈ ಮಾಧ್ವಬಂಧು ಪ್ರಕಾರ ಮಾಡುವಂಥವ್ರು ಅದನ್ನು ಮಾತ್ರ ಫಾಲೋ ಮಾಡಿರಿ. ಮಾಧ್ವಬಂಧು ನೋಡುವಂಥವ್ರು ಮಾಧ್ವಬಂಧು ಮಾತ್ರ ನೋಡಿರಿ, ಬೇರೆ ಯಾವ ಕ್ಯಾಲೆಂಡರ್ ಪಂಚಾಂಗ ಏನುವೇ ನೋಡಬೇಡ್ರಿ. ಅದು ಕ್ಲಿಯರ್ ಇರೋದು ಹೋಗ್ತಾ ಇರಬಹುದು. ಮಾಧ್ವಬಂಧು ನೋಡಲಾಗಿರುವಂಥವ್ರು ಅವರವರ ಮಠದ ಪಂಚಾಂಗ ನೋಡಿ ಆ ಮಠದನ್ನೇ ನಾವು ಫಾಲೋ ಮಾಡಬೇಕು ಹಾಗೆ ಅಂತ ಅಂಬುವಂಥವ್ರು ಅವರವರ ಮಠದ ಪಂಚಾಂಗ, ಅವರವ್ರಿಗೆ ಏನು ಮಠವೋ ಆ ಪಂಚಾಂಗದಲ್ಲಿ ಯಾವತ್ತು ಇಂಥ ಮಾದರಿ ಕ್ಲಿಯರ ಇತ್ತು ಅಮಾವಾಸ್ಯ ತರ್ಪಣ ಅಂತ ಹಾಕಿದ್ರು ಅಂದರೆ ಮಾಡಿಬಿಟ್ಟು ಹೊತ್ತಾ ಇರ್ರಿ, ಬೇರೆ ಏನು ಅದನ್ನು ವಿಚಾರ ಪಡಬೇಡ್ರಿ. ಇನ್ನೊಂದು ದೇಶಕಾಲ ಹಾಗೆ ಅಂತ ಹೇಳ್ತಾರೆ. ಆ ದೇಶಕಾಲ ನಿಮಿತ್ತವಾಗಿ ಬರುವಂಥ ಬೇಡ ಏನು ಅಂದರೆ, ದೇಶ ಅಂತಂದರೆ ಏನು, ನಮಗೆ ಇದು ತಮಿಳ್ನಾಡಲ್ಲಿ ಫಾಲೋ ಮಾಡುವಂಥದ್ದು. ತಮಿಳ್ನಾಡಿಗೆ ಈ ಪಂಚಾಂಗದಲ್ಲಿ ನಾವು ಹೇಳ್ತೇವೆ ಮಾಧ್ವಬಂಧುಲಿ ಹೀಗಿದೆ ಅಂತ. ಈ ಕರ್ನಾಟಕ ತೊಗೊಂಡ್ರೆ ಅಂದರೆ ಕರ್ನಾಟಕ ಅಲ್ಲಿ ಏನು ಪಂಚಾಂಗ ಎದನ್ನು ಫಾಲೋ ಮಾಡ್ತಾರೆಯೋ ಆ ಪ್ರಕಾರ ಅದನ್ನು ಫಾಲೋ ಮಾಡಬೇಕು. ಆಂಧ್ರ ಹೋದರೆ ಒಂಟಿಕೊಪ್ಪ ಅಂತ ಪಂಚಾಂಗ ಇರುತ್ತೆ, ಮೈಸೂರು ಆಂಧ್ರ ಆ ಕಡೆಲ್ಲ. ಅಲ್ಲಿ ಆಂಧ್ರ ಹೋದರೆ ಅಲ್ಲಿ ಏನಿದೆಯೋ ಅದನ್ನೇ ಫಾಲೋ ಮಾಡಬೇಕು. ಇಲ್ಲ ಇಲ್ಲಿ ಅಣ್ಣ ಇದ್ದಾನ ತಮ್ಮ ಅಲ್ಲಿ ಮರನೇ ದಿನ ತರ್ಪಣ ಕೊಡ್ತಾನ ಅಂತಂದರೆ ದೇಶ ಮಾರಿತು ಅಂತಂದರೆ ಇದೆಲ್ಲ ಮಾರ್ತಾತ ಇರೋದು. ಅದರಿಂದ ಅಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ಏನೇನು ಮಾಡಬೇಕೋ ಅಲ್ಲೆಲ್ಲಿ ಅದನ್ನು ಸರಿಯಾದ ರೀತಿಯಿಂದ ಮಾಡಬೇಕು. ಇಲ್ಲಿ ತಮ್ಮ ಒಂದಿನ ಕೊಡ್ತಾನೆ ಅಣ್ಣ ಒಂದಿನ ಕೊಡ್ತಾನೆ ಅಂದರೆ ಇರೋದು ಬೇರೆ ಬೇರೆ ಊರಲ್ಲಿ ಇದ್ದಾರೆ. ಇದಕ್ಕೆ ದೇಶ ಅಂತ ಹೆಸರು, ದೇಶ ಆಚಾರ. ತಮಿಳ್ನಾಡು ಬೇರೆ, ಕರ್ನಾಟಕ ಬೇರೆ, ಆಂಧ್ರ ಬೇರೆ. ಮೊದಲೇ ಅದನ್ನು ಅರ್ಥ ಮಾಡಿಕೊಬೇಕು. ಹಾಗೆ ಅವರವರ ಪಂಚಾಂಗನ ಇಟ್ಟುಕೊಂಡು ಅವರವರ ಪಂಚಾಂಗದಲ್ಲಿ ಏನಿದೆಯೋ ಅದನ್ನು ಮಾತ್ರವೇ ಫಾಲೋ ಮಾಡಬೇಕು. 10 ಪಂಚಾಂಗ 10 ಕ್ಯಾಲೆಂಡರ್ ಇಟ್ಟು 8 ಮನೆಗೆ ಅಮಾವಾಸ್ಯೆ ಬರೋದು ಹಾಗೆ ಅಂದರು ಅಂದರೆ ಅದನ್ನು ನೋಡಬೇಡ್ರಿ. ಇದೆಲ್ಲ ನಿಮಗೇನು ಮಠ ನೀವು ಆ ಪಂಚಾಂಗ ತೆಗೆದಿಟ್ಟಿಲ್ರಿ ಅದನ್ನು ಫಾಲೋ ಮಾಡಿರಿ. ಏನೇ ಇಲ್ಲ ಅಂದರೆ ಆಚಾರ, ನಿಮ್ಮ ಮನೆ ಆಚಾರ ಏನು ಹೇಳ್ತೀರೋ ಆವತ್ತಿನ ದಿನ ಅದನ್ನು ಮಾಡಿರಿ. ಇಲ್ಲ ನಿಮ್ಮ ಮಾಧ್ವಬಂಧು ತೆಗೆದಿಟ್ಟಿಗಲ್ರಿ ಅದನ್ನು ಹಾಗೆ ಫಾಲೋ ಮಾಡಿ ಹೋಗ್ತಾ ಇರ್ರಿ. ಕನ್ಫ್ಯೂಸ್ ಮಾಡಿಕೊಂಬೇಡ್ರಿ. 4 ಪಂಚಾಂಗ 4 ವಿಧವ ಹಾಕಿರೋರು, ತಮಿಳ್ ಕ್ಯಾಲೆಂಡರ್ ಬೇರೆ, ಇಂಗ್ಲೀಷ್ ಕ್ಯಾಲೆಂಡರ್ ಬೇರೆ. ಹಾಗೆ ಇದನ್ನು ತೆಲಕೊಂಡು ಸರಿಯಾದ ರೀತಿಯಿಂದ ಮಾಡಿ ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವರವರ ಮಠ ಪಂಚಾಂಗ ಏನೋ ಅದನ್ನವೇ ಫಸ್ಟು ಫಾಲೋ ಮಾಡಬೇಕು. ಆಮೇಲೆ ಬೇರೆ ಯಾವುದಿದ್ದರೂ ಸರಿ ನೋಡಿಕ್ಕಿಲ್ರಿ. ಅಲ್ಲೆಲ್ಲಿ ಯಾರಿದ್ದಾರೆ ಅವರ ಆಚಾರ ಹತ್ರ ಅದನ್ನು ಕೇಳಿಕೊಂಡು ಸರಿಯಾದ ರೀತಿಯಿಂದ ಫಾಲೋ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣಾಯ ನಮಃ.